ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ಆರಾಮದಿರಲ್ಲ? ನಾ ಆರಾಮದೇನಿ ನೋಡ್ರಿ. ಭಾಳ ದಿನ ಆದ್ಮೇಲೆ ವಿಡಿಯೋ ಮಾಡತ್ತೀನಿ. ಸ್ವಲ್ಪ ಸುಟ್ಟಿಗಿದು ಊರಿಗೆ ಹೋಗಿದ್ವಿ, ಅದ್ರ ಸಲುವಾಗಿ ವಿಡಿಯೋ ಆಗಿಲ್ಲ. ನಮ್ಗೊಂದು 2 ತಿಂಗಳು ರೆಸ್ಟ್ ಮಾಡಿ ಆಮೇಲೆ ವಿಡಿಯೋ ಮಾಡಿರತ್ತಂತ ಹೇಳಿ ಮಾಡಲಿಲ್ಲ. ಈಗ ಮತ್ತೆ ಡೈಲಿ ರೂಟೀನ್ ಸ್ಟಾರ್ಟ್ ಆಯ್ತು, ಅದ್ರ ಸಲುವಾಗಿ ವಿಡಿಯೋ ಮಾಡ್ಬೇಕಂತ ಹೇಳಿ ಮಾಡತೀನಿ. ಇವತ್ತು ಈವ್ನಿಂಗ್ ಇಂದ ವಿಡಿಯೋ ಚಾಲೂ ಮಾಡೀನಿ. ಈಗ ಸಂಜೆ 5:30 6 ಗಂಟೆ ಆಗೈತಿ. ಈವ್ನಿಂಗ್ ಏನಾರ ಮಳಿ ಬೆಳಗಾವ್ದಾಗ ಫುಲ್, ಅದ್ರ ಸಲುವಾಗಿ ಏನಾರ ಒಂದಿಟ್ಟು ಸ್ನ್ಯಾಕ್ಸ್ ತಿಂದ್ರಾದಂತ ಹೇಳಿ ಫ್ರೆಂಚ್ ಫ್ರೈಸ್ ಮಾಡ್ಬೇಕು ಅನ್ಕೊಂಡೇನಿ. ನಿಮ್ಮ ಜೋಡಿನೂ ಆ ವಿಡಿಯೋನ ಶೇರ್ ಮಾಡ್ತೇನೆ, ಹೆಂಗೆ ಮಾಡತ್ತೇನೆ ಈ ಫ್ರೆಂಚ್ ಫ್ರೈಸ್ ಅಂತ ಹೇಳಿ. ಯಾಕೋ ಭಾಳ ದಿನ ಆಯ್ತು ತಿಂದಿರ್ಕಿಲ್ಲ, ಅದ್ರ ಸಲುವಾಗಿ ಮನ್ಯಾಗನ ಮಾಡಿರಾಕಂತ ಹೇಳಿ ರೆಡಿ ಮಾಡತ್ತೇನಿ. ಮಸ್ತ್ ಬರ್ತಾವು ಮನ್ಯಾಗನು. ಮನ್ಯಾಗ ಮಾಡೋದ ಚಲೋ, ಯಾಕಂದ್ರೆ ಹೊರಗೆ ಯಾವ ಎಣ್ಣೆ ಹಾಕಿ ಕರ್ದಿರ್ತಾರೋ. ಫ್ರೆಶ್ ಎಣ್ಣೆ ಹಾಕಿ ನಾವು ಮನ್ಯಾಗ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬಹುದು. 1 ತಿಂಗಳ ತನಕ ನಾವು ಏರ್ ಟೈಟ್ ಪಾಕೆಟ್ ಇರುತ್ತಲ್ಲ ಅದ್ರೊಳಗೆ ಸ್ಟೋರ್ ಮಾಡಿ ಇಟ್ಕೊಂಡು ಫ್ರಿಜ್ ಒಳಗೆ ಇಟ್ಕೋಬಹುದು. ಇಟ್ಕೊಂಡು ಒಂದು 15 ರಿಂದ 20 ದಿನ ನಾವು ಬೇಕಾದಾಗ ಕರ್ಕೊಂಡು ತಿನ್ಬೋದು. ನಮ್ಮ ಮನ್ಯಾಗ ನಮ್ಮ ದೊಡ್ಡ ಮಗಗ ನಮ್ಮ ವಿರಾಟಕ್ಕೆ ಭಾಳ ಇಷ್ಟ ಅದ. ಅದ್ರ ಸಲುವಾಗಿ ನಾವು ಮೇಲೆ ಯಾವಾಗ್ರ ಒಂದ್ಸರಿ ಜಾಸ್ತಿ ಕೊಡಂಗಿಲ್ಲ, ಕರ್ದಿದ್ದ ಯಾವಾಗ್ರ ಒಂದ್ಸಲ ಬೇಕಂದ್ರೆ ಮಾಡಿ ಕೊಟ್ಟಿರ್ತೇನೆ. ಟೇಸ್ಟ್ ಆಗ್ತಾವು. ನೀವು ಒಂದ್ಸಲ ನಾ ಮಾಡಿದಂಗೆ ಮಾಡಿ ನೋಡಿ ಟ್ರೈ ಮಾಡ್ರಿ, ಹೆಂಗೆ ಬರ್ತೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳೋದನ್ನ ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ದು ಸಪೋರ್ಟ್ ನಮಗೆ ಭಾಳ ಮುಖ್ಯ. ಯಾಕಂದ್ರೆ ನೀವು ಸಪೋರ್ಟ್ ಮಾಡಿದ್ರೆ ನಾ ಡೈಲಿ ವ್ಲಾಗ್ ಮಾಡಕ್ಕೆ ನನಗೂ ಒಂಥರ ಹೋಪ್ ಬರ್ತೈತಿ, ಖುಷಿ ಆಗ್ತೈತಿ. ಮಾಡಬೇಕು ಭಾಳ ವಿಡಿಯೋಗಳನ್ನ ಇದೇ ಥರ ಡೈಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋಗಳು ಮಾಡ್ಕೋಬೇಕು ಅಂತೇಳಿ ನನಗೂ ಒಂಥರ ಖುಷಿ ಆಗ್ತೈತಿ. ಅದ್ರ ಸಲುವಾಗಿ ಪ್ಲೀಸ್ ಸಪೋರ್ಟ್ ಮಾಡ್ರಿ. ಬರ್ರಿ ಈಗ ಫ್ರೆಂಚ್ ಫ್ರೈಸ್ ಮಾಡೋಣಂತ ಹೆಂಗೆ ಮಾಡೋದಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನಂತ. ಮೊದಲಿಗೆ ನಾನಿಲ್ಲಿ ಒಂದು 4 ರಿಂದ 5 ಆಲೂಗಡ್ಡಿನ ಚಲೋ ತಮಗೆ ಸ್ವಚ್ಛಗೆ ತೊಳ್ಕೊಳತ್ತೀನಿ. ಯಾಕಂದ್ರೆ ಭಾಳ ಮಣ್ಣು ಇರ್ತೈತಿ, ಅದ್ರಲ್ಲಿನ ನಾವು ಮ್ಯಾಗಿನ ಸಿಪ್ಪಿ ತೆಗಿಯುವ ಕೈಗೆ ಹತ್ತೈತಿ, ಹಂಗೆ ಮತ್ತೆ ಕಟ್ ಮಾಡಕ್ಕೆ ನಿಂದಿರ್ತೀವಿ. ಅದ್ರ ಸಲುವಾಗಿ ಮೊದಲಿಗೆ ನಾವು ಸ್ವಚ್ಛಗೆ ತೊಳ್ಕೊಂಡು ಅಂದ್ರೆ ಆಮೇಲೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಈಗ ಒಂದು ಬುಟ್ಟಿ ಒಳಗೆ ನೀರು ಹಾಕ್ಕೊಂಡು ಅದ್ರೊಳಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೇನಿ, ಯಾಕಂದ್ರೆ ಸ್ವಲ್ಪ ಕಪ್ಪಾಗಂಗಿಲ್ಲ. ಅದ್ರ ಸಲುವಾಗಿ ಸಾಲ್ಟನ್ನು ಹಾಕೊಂಡು ಇಟ್ಕೊಂಡೇನಿ. ಇವಾಗ ಮ್ಯಾಗಿನ ಸೊಪ್ಪು ಎಲ್ಲ ಕರೆಕ್ಟಾಗಿ ತೆಗೆದು ಇಟ್ಕೊಳತ್ತೇನೆ ನೋಡ್ರಿ. ಒಂದು 5 ರಿಂದ 6 ತೊಗೊಂಡೇನಿ, ಭಾಳ ಆಗ್ತಾವೆ ಇವು. 4 ಆದ್ರೆ ಕರೆಕ್ಟ್ ಆಕ್ಕಾವು. ಇವೊಂದು 6 ತೊಗೊಂಡೇನಿ ನಾನು. ಇವನ್ನ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ನೋಡ್ರಿ. ಸೈಡಿಗೆ ಅಡ್ಜಸ್ಟ್ ಎಲ್ಲ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ನಾವೇನು ಮನ್ಯಾಗ ಏನು ನಡಿತೈತೆ ಅಂತಂದ್ರೆ ಎಲ್ಲನೂ ಕೂಡ ಏನು ವೇಸ್ಟ್ ಮಾಡ್ದಂಗೆ ಎಲ್ಲನೂ ಕರೆಕ್ಟಾಗಿನ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಡಿತೈತಿ. ನಾನು ಈ ರೀತಿಯಾಗಿ ಸೈಡಿಂದನೂ ಕಟ್ ಮಾಡಿ ಇಟ್ಟಿದ್ದನ್ನು ಏನು ವೇಸ್ಟ್ ಮಾಡಿಲ್ಲ, ಅದನ್ನೂ ಕೂಡ ನಾನು ಇದಕ್ಕೆ ಸೇರಿಸ್ಕೊಳತ್ತೇನೆ ನೋಡ್ರಿ. ಈ ರೀತಿಯಾಗಿ ಉದ್ದುದಕ್ಕನ ಕಟ್ ಮಾಡ್ಕೋಬೇಕು. ಜಾಸ್ತಿ ಉದ್ದನೂ ಆಲೂಗಡ್ಡೆ ಇರಾಕಿಲ್ಲ, ಇನ್ನೂ ಉದ್ದನೂ ಇದ್ರೆ ಚಲೋ ಆಗ್ತಾವೆ. ಚಿಪ್ಸ್ ಮಾಡ್ತಾರಲ್ಲ ಆ ಟೈಪ್ ಆಲೂಗಡ್ಡೆ ಇದ್ರೆ ಚಲೋ ಆಗ್ತಾವೆ. ರೆಸ್ಟೋರೆಂಟ್ ಒಳಗೆ ಮಾಡ್ತಾರಲ್ಲ ಆ ಟೈಪ್ ಆಗ್ತಾವೆ. ಇವು ಮನೆಯೊಳಗೆ ಪಲ್ಯ ಮಾಡೋಕ್ಕಂತ ತಂದಿದ್ವು. ನಮ್ಮ ವಿರಾಟ್ ಭಾಳ ಕಾಡೋದಕ್ಕೆ ಮನ್ಯಾಗ ಮಾಡಿ ಕೊಡಾಕತ್ತೇನೆ. ನೀವು ಈ ರೀತಿಯಾಗಿ ಟ್ರೈ ಮಾಡಿರಿ ಮನ್ಯಾಗ ಒಂದ್ಸಲ, ಮಸ್ತ್ ಬರ್ತಾವೆ. ಈವ್ನಿಂಗ್ ಟೈಮ್ ಮಳೆ ಬರುವಾಗ ಏನಾರ ಸ್ನ್ಯಾಕ್ಸ್ ಬೇಕನ್ನುವಾಗ ಇವನ್ನ ರೆಡಿ ಮಾಡಿ ಇಟ್ಕೊಂಡ್ರಂದ್ರೆ ಎನಿ ಟೈಮ್ ನೀವು ಬೇಕಾದಾಗ ಮಾಡ್ಕೋಬೋದು. ಅವ ಅಷ್ಟು ತನಕ ಅಂದ್ರೆ ನಾನು ಇಲ್ಲೇ ಒಂದು ಬೋಗಣಿ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕುದಿಯಾಕೆ ಇಟ್ಕೊಳತ್ತೀನಿ. ಅಷ್ಟು ಹೆಂಚ್ಕೊಳ್ಳೋ ತನಕ ಅಂದ್ರೆ ನೀರರ ಕುದಿ ಬರ್ತಾವಂಥೇಳಿ ನಾವೆಲ್ಲ ಹೆಂಚ್ಕೊಂಡ ಮೇಲೆ ಮತ್ತು ನೀರು ಕುದಿ ಬರೋ ಮಟ್ಟ ಅಂದ್ರೆ ಲೇಟ್ ಆಗ್ತೈತೆ ಅಂಥೇಳಿ ನೀರು ಕುದಿಯಾಕೆ ಇಟ್ಕೊಂಡು ಈ ಕಡೆ ಹೆಂಚ್ಕೊಂಡೇನಿ ನೋಡ್ರಿ. ಭಾಳ ಅಂದ್ರೆ ಭಾಳ ಆಗಿದಾವ. ಒಂದು ದಿವಸ ಅಂತ ಮಾಡಿದ್ನಿ ಇಷ್ಟೆಲ್ಲ ಆಗಿದಾವು. ಉಪ್ಪಿನ ನೀರೊಳಗೆ ಹಾಕಿ 1-2 ಸಲ ತೊಳ್ಕೊಬೇಕು ಇದನ್ನ, ಅಂದ್ರೆ ಕರಗಾಗಲ್ಲ. ನೀರಾಗ ಹಾಕಿಟ್ರೆ ಅದ್ರ ಸಲುವಾಗಿ ನೀರಾಗ ಹಾಕಿರ್ತೇನೆ. ಇವಾಗ ನೋಡ್ರಿ ನೀರನ್ನು ಕುದಿಯಾಕತ್ತಾವು. ಅಷ್ಟೊತ್ತಿಗೆ ಅಂದ್ರೆ ಹಾಕ್ಬೇಕನ್ನತ್ತಿದ್ನಿ. ನಮ್ಮ ವಿರಾಟ್ ಆ ಕಡೆಯಿಂದ ಬಂದು ನಾ ಹೆಂಗೆ ಮಾತಾಡತ್ತೀನಲ್ಲ ಹಂಗೆ ಮಾತಾಡಕತ್ತಾನು, ಅದಕ್ಕೆ ನಗು ಬರತ್ತಿತ್ತು. ನೀರು ಕುದಿಯತ್ತಾವು. ಅದ್ರೊಳಗನ ಏನು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡೆ ಇಟ್ಟೇನಿ. ಸ್ವಲ್ಪ ಒಂದು ಕುದಿ ಬರಬೇಕವ.
ಒಂದು 4-5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಜಾಸ್ತಿ ಮೆತ್ತಗೆ ಮಾಡಿರ ಎಲ್ಲ ಪುಡಿ ಪುಡಿ ಆಗಿಬಿಡ್ತೈತಿ ಒಣಗಿ ಹಾಕಿದಾಗ. ಅದಕ್ಕೆ ಸ್ವಲ್ಪ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಕರೆಕ್ಟ್ ಆಗ್ತೈತಿ. ಅಷ್ಟೊತ್ತನ ಅಂದ್ರೆ ಗ್ಯಾಸ್ ಕಟ್ಟಿನೂ ಕ್ಲೀನ್ ಮಾಡ್ಕೊಂಡು ಎಲ್ಲ ಅಲ್ಲೇ ಹರಿವಾಡಿತ್ತು, ಅದ್ರ ಸಲುವಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ನಿ. ಹಣ್ಣುಗಳು ತೊಗೊಂಬಂದಿದ್ರು, ಅವನು ಏನು ತೆಗೆದಿಟ್ಟಿರ್ಕಿಲ್ಲ. ಈವ್ನಿಂಗ್ ಟೈಮ್ ತೊಗೊಂಬಂದಿದ್ರು. ಪ್ಲಾಸ್ಟಿಕ್ನಾಗ ಇಡಾಕೆ ಹೋಗಬಾರ್ದು, ಬೆವರು ಹೊಡೆದಂಗಾಗಿ ಬಾಳೆಹಣ್ಣೆಲ್ಲ ವೇಸ್ಟ್ ಆಗಿಬಿಡ್ತಾವೆ. ಅದ್ರ ಸಲುವಾಗಿ ಮರ್ತಿದ್ನಿ, ಈಗ ನೆನಪಾಯಿತು. ಅದ್ರ ಸಲುವಾಗಿ ಹಣ್ಣನ್ನು ತೆಗೆದಿಡಾತಿದ್ನಿ. ಆ್ಯಪಲ್, ಬಾಳೆಹಣ್ಣು ನಮ್ಮ ಚೋಟುಗೆ ಇಷ್ಟ ಆಗೋದು ಆ್ಯಪಲ್ ಜಾಸ್ತಿ ತಿಂತಾನು. ಅದಕ್ಕೆ ಜಾಸ್ತಿ ಆ್ಯಪಲ್ನ ತೊಗೊಂಡು ಬರ್ತೀವಿ ನಾವು. ಆಯ್ತು ನೋಡ್ರಿ, ಈವ್ನಿಂಗ್ ತೆಗೆದಿಟ್ಟಿನೆಲ್ಲ. ಈಗ ನೋಡ್ರಿ ಫ್ರೆಂಚ್ ಫ್ರೈಸ್ ಎಲ್ಲ ಕುದಿಯಾಕತ್ತಾವು. ತೋರಿಸ್ತೀನಿ ಒಂದು ಹಿಡ್ದು. ಕೈ ಭಾಳ ಸುಡಾಕೈತಿತ್ತು ತೋರಿಸುವಾಗ. ಅಂದ್ರೆ ಒಂದು ತೆಗಿಯತ್ತೀನಿ, ಸುಡಾತಾವ, ತೋರ್ಸಾಕದಕ್ಕಾಗವಲ್ತು. ಹಿಂಗೆ ಸ್ವಲ್ಪ ಮುಂದೆ ಹಿಂಗೆ ಅಳಗ್ಯಾಡ್ಬೇಕು ನೋಡ್ರಿ ತಾವ. ಈ ರೀತಿಯಾಗಿದ್ರೆ ಕರೆಕ್ಟ್ ಆದಂಗೆ. ಪೂರ ಮೆತ್ತಗೆ ನಾವು ಪಲ್ಯಕ್ಕದು ಮಾಡ್ತೀವಲ್ಲ ಆ ರೀತಿ ಅದು ಕುದ್ಸಕ್ಕೆ ಹೋಗ್ಬೇಡ್ರಿ. ಒಂದು 50% ಕುದ್ರೆ ಸಾಕವ. ಕುದ್ಮೇಲೆ ಈಗ ಅವ್ನು ನೀರೆಲ್ಲ ತಕ್ಕೊಳತ್ತೀನಿ ನೋಡ್ರಿ. ಒಂದು ಜಾಳ್ಗೆ ಇಟ್ಕೊಂಡು ಅದಕ್ಕೆಲ್ಲ ಬಸ್ಕೊಳತ್ತೀನಿ. ಬಸ್ಕೊಂಡ್ಮೇಲೆ ಇದನ್ನ ಒಂದು 2-3 ಸಲ ತಣ್ಣೀರೊಳಗೆ ಹಾಕಬೇಕು. ಬಿಸಿನೀರೊಳಗಲ್ಲ, ತಣ್ಣೀರೊಳಗೆ ಹಾಕಿ ಇನ್ನೊಂದು ಸಲ ಅದನ್ನ ಪೂರ ಎಲ್ಲ ಹೀಟ್ ಹೋಗುವಂಗೆ ತಣ್ಣೀರೊಳಗೆ ಹಾಕ್ಬೇಕು. ಅದನ್ನ 2-3 ಸಲ ತೊಳ್ಕೊಂಡೇನೀಗ. ತೊಳ್ಕೊಂಡು ಇನ್ನೊಂದು ಸಾರಿನೂ ಇದನ್ನು ಸೋಸ್ಕೊಳತ್ತೀನಿ. ಕರೆಕ್ಟಾಗಿ ಬಿಸಿ ಎಲ್ಲ ಹೋಗುತ್ತಾನ ಇದನ್ನು ತೊಳ್ಕೊಬೇಕಾಗ್ತೈತಿ ನೋಡ್ರಿ. ಇಲ್ಲಿ ತೋರ್ಸಾತ ನೋಡಿ, ತಣ್ಣ ನೀರೊಳಗೆ ಹಾಕಿ. ಬಿಸಿ ಇದ್ದಾಗ ಕರೆಕ್ಟ್ ಗೊತ್ತಾಗಲಿಲ್ಲ ಅದ. ಈಗ ಈ ರೀತಿಯಾಗಿ ಒಂದು 10 ನಿಮಿಷ ಬಿಡ್ಬೇಕು. ಇದನ್ನ ಸ್ವಲ್ಪ ಒಣಗಬೇಕವ. ಹಿಂಗೊಂದು ಸ್ವಲ್ಪ ಒಣಗಿಸ್ಕೋಬೇಕು. ಅಂದ್ರೆ ನೀರಿದ್ದಾಗನ ಹಾಕ್ಕೊಂಡ್ರೆ ಏನಾಕೈತಿ, ಫುಲ್ ಎಣ್ಣೆ ಹಾಕಿ ಕರಿತೇವಲ್ಲ ಅವಾಗ ಚಟ್ ಅಂದು ಮತ್ತು ಎಣ್ಣೆ ನಮ್ಗೆ ಸಿಡೋ ಚಾನ್ಸ್ ಇರ್ತೈತಿ. ಅದ್ರ ಸಲುವಾಗಿ ನೀರಿನ ಅಂಶ ಎಲ್ಲ ಹೋಗೋ ತನಕನೂ ಇದನ್ನು ಈ ರೀತಿಯಾಗಿ ಒಣಗಿಸ್ಕೊಂಡು ಒಂದು 5-10 ನಿಮಿಷ ತನಕ ಫ್ಯಾನಿನ ಗಾಳಿಗಾದರೂ ಒಣಗಿಸ್ಕೋಬೋದು. ಸ್ವಲ್ಪ ಇಲ್ಲಕ್ಕೆ ನೆರಳಾಗಾರ ಒಂದು ಸ್ವಲ್ಪ ಒಣಗಿಸ್ಕೋಬೇಕು. ಒಂದು 10 ನಿಮಿಷ ಬಿಟ್ಟು ಕರಿಬೇಕು. ಕುದಿಸಿದ ಕೂಡಲೇ ಒಮ್ಮೆ ಕರಿಯಕ್ಕೆ ಹೋಗಬಾರ್ದು. ನೋಡ್ರಿ, ಈ ರೀತಿಯಾಗಿ ಎಲ್ಲ ಕರೆಕ್ಟಾಗಿ ನೀರಿನ ಅಂಶ ಎಲ್ಲ ಹೋಗಬೇಕು. ಅಷ್ಟು ಚಲೋ ತಮಗೆ ಒಣಗಿಸ್ಕೋತವಲ್ಲ, ಇದು ನೀರೆಲ್ಲ ಹೋಗೋ ತನಕ ಅಷ್ಟು ಚಲೋ ತಮಗೆ ಫ್ರೈ ಆಗ್ತಾವೆ. ಮ್ಯಾಲೆ ಕ್ರಿಸ್ಪಿಯಾಗಿ ಬರ್ತಾವೆ, ಒಳಗೆ ಸ್ವಲ್ಪ ಮೆತ್ತಗೆ ಇರ್ತಾವೆ. ಟೇಸ್ಟ್ ಚಲೋ ಅನ್ನಿಸ್ತಾವೆ. ಮಾಡಿ ಇಟ್ಕೊಂಡ್ರಿಂದ ಒಂದು 15-20 ದಿನದ ತನಕನೂ ಸ್ಟೋರ್ ಮಾಡಿ ಇಟ್ಕೋಬೋದು. ಏಟ್ ಪಾಕೆಟ್ ಇರ್ತೈತಲ್ಲ ಅದ್ರೊಳಗೆ ಒಂದು 5-10 ನಿಮಿಷ ಬಿಡ್ತೇನೆ. ಇದನ್ನು ಹಿಂಗೆ ಎಲ್ಲ ಒರೆಸಿದ್ದೀನಿ. ಒಂದು 10 ನಿಮಿಷ ಬಿಟ್ಟ ಮೇಲೆ ಎಣ್ಣೆ ಒಳಗೆ ಹಾಕಿ ಕರೆದು ಸ್ಟೋರ್ ಮಾಡಿ ಇಟ್ಕೊಂಡು ನಾಳೆದು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಭಾಳ ಕೆಲಸ ಐತಿ ಥರದ. ತಿನ್ನೋದು ಎಷ್ಟು ಟೇಸ್ಟ್ ಐತಲ್ಲ ಅಷ್ಟು ಕೆಲಸ ಭಾಳ ಐತಿ ಥರದ್ದು. ಹಾಯ್ ಮಾಡು. ಇಲ್ಲಿ ನೋಡ್ರಿ, ಇಲ್ಲಿ ಮಳೆ ಬೆಳಗಾವ್ದಾಗಂತೂ ಇನ್ನೂ ಮಳೆಗಾಲ ಯಾವಾಗ ಚಾಲೂ ಇರ್ತೈತೋ ಇನ್ನೂ 1 ತಿಂಗಳು ಇರ್ತೈತೆ. ಅಂದ್ರೆ ಮಳೆ ಬೆಳಗಾವ್ದಾಗ ಚಾಲೂನ ಆಗಿಬಿಟ್ಟಿರ್ತೈತಿ. ಈವ್ನಿಂಗ್ ಟೈಮ್ ಒಳಗೆ ನೋಡ್ರಿ ಯಾವ ರೀತಿ ಆಗೈತಿ ಕ್ಲೈಮೇಟ್. ಫುಲ್ ಮಳೆ ಹೊಡೆಯತ್ತಿತ್ತು. ಹೊರಗೆ ಬರೋಕ್ಕಾಗ್ದಂಗೆ ಗಾಳಿ ಮಳೆ ಫುಲ್ ಹೊಡೆಯತ್ತಿತ್ತು. ಈಗ ಒಂದು ಸ್ವಲ್ಪ 5 ನಿಮಿಷ ಆಗಿತ್ತು ನೋಡ್ರಿ, ಕಡಿಮೆ ಆಗಿ ಭಾಳ ಆಯಿತು. ಅದ್ರ ಸಲುವಾಗಿ ನಾವು ಬಿಸಿ ಬಿಸಿ ಫ್ರೆಂಚ್ ಫ್ರೈಸ್ ಬೇಕಾತು ನಮ್ಗೆ ಮಾಡ್ಕೊಂಡು ತಿನ್ನತ್ತಿದ್ದು. ಈವ್ನಿಂಗ್ ಕಸ ಅದು ಎಲ್ಲ ಹೊಡೆದು ದೀಪ ಹಚ್ಬೇಕಂಥೇಳಿ ಕಸ ಹೊಡೆಯತ್ತಿದ್ನಿ. ಡೈಲಿ ರೂಟೀನ್ ನೋಡ್ರಿ ಇದು ನಮ್ದು, ಕಸ ಹೊಡೆದು ದೀಪ ಹಚ್ಚೋದು. ಮಳೆ ಬರುವಾಗ ಅದೇನೋ ಗೊತ್ತಿಲ್ಲ ನೋಡ್ರಿ, ಏನಾರ ಒಂಥರ ಬಿಸಿ ಬಿಸಿದ ಒಳಗೆ ಕುಂತು ಬಿಸಿ ಬಿಸಿದು ಏನಾರ ಮಾಡ್ಕೊಂಡು ತಿನ್ನೋದು, ಚಹಾ ಕುಡಿಯೋದು, ಅದೊಂಥರ ಮಜಾನ ಬೇರೆ. ಮಳೆ ಬರುವಾಗ ಹೊರಗೆಲ್ಲ ಥಂಡಿ ಇರತ್ತೆ, ಒಳಗೆಲ್ಲ ನಾವು ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋದು, ಅದೊಂಥರ ಕ್ರೇಜ್ ಬೇರೆ ಇರ್ತೈತಿ. ಡೈಲಿ ಮಾರ್ನಿಂಗ ಈವ್ನಿಂಗ ನಮ್ದೊಂದು ಈಬತ್ತಿ ಪಟ್ಟ ಇರೋದ ನೋಡ್ರಿ. ಬಸವಣ್ಣನ ಭಕ್ತರು ನಾವು. ಈಬತ್ತಿ ಪಟ್ಟ ಹಚ್ಕೊಂಡನ ದೀಪ ಹಚ್ಚೋದು ಮತ್ತು ಮಾರ್ನಿಂಗ್ ಪೂಜೆ ಮಾಡೋದು. ಇವಾಗ ದೀಪನೂ ಹಚ್ಚಕ್ಕೆ ಬಂದೇನಿ.
ಈವ್ನಿಂಗ್ ಆದರೆ ಕಸ ದೀಪ ಹಚ್ಚಿರೋಣ ಅದೊಂಥರ ಮನೆ ಕಳೆ ಇದ್ದಂಗೆ ಅನಿಸ್ತತಿ. ನಮ್ದು ಡೈಲಿ ಈವ್ನಿಂಗ್ ರುಟೀನ್ ಇದಾಗಿರ್ತೈತೆ ನೋಡ್ರಿ. ನಾವು ಸಣ್ಣಾಗಿದ್ರಾಗ ಮಳೆಯೊಳಗೆ ಆಟ ಆಡ್ತಿದ್ದು ಭಾಳ. ಈಗಿನ ಹುಡುಗರ್ನ ಮಳೆಯಾಗ ಕಳ್ಸೋಕೆ ಒಂದು ಹೆದರಿಕೆ, ಕಳಿಸ್ಕೊಡ್ಕ ನೆಗಡಿ ಜ್ವರ ಕೆಮ್ಮ ಅಂಥೇಳಿ ಬಂದುಬಿಡ್ತಾವು. ಮೊದಲಿಂದನೇ ಒಂದು ಟೈಮ್ ಒಂಥರ ಚಂದ ಅನ್ನಿಸ್ತಿತ್ತು. ಇಲ್ಲಿ ನಮ್ಮ ವಿರಾಟನ್ ಸ್ಕೂಲೊಳಗೆ ಬುಕ್ಸ್ ಎಲ್ಲ ಕೊಟ್ಟಿದ್ರು. ಅವ ಕವರ ಆಮೇಲೆ ಅವೆಲ್ಲ ಸ್ಕೂಲಿನ ಸ್ಟಿಕ್ಕರ್ ಎಲ್ಲ ಹಚ್ಚಿ ತೊಗೊಂಡು ಬಾ ಅಂತಂದಿದ್ರು. ಅದ್ರ ಸಲುವಾಗಿ ಅದನ್ನು ಪ್ರಿಪೇರ್ ಮಾಡತ್ತಿದ್ರು ನೋಡ್ರಿ. ಅಷ್ಟೊತ್ತನ ಅವ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಫ್ರೈಸ್ ಎಲ್ಲ ಅವ ಒಣಗಿದ್ದು ಅಷ್ಟೋ ತನಕ ಎಣ್ಣೆ ಕಾಯಕ್ಕಂಥೇಳಿ ಇಡಾತಿದ್ನಿ ನೋಡ್ರಿ. ಕರೆದ್ರೆ ಆಯ್ತು ಅಂತಂಥೇಳಿ ನೋಡ್ರಿ ಈ ರೀತಿಯಾಗಿ ಕರೆಕ್ಟಾಗಿ ಒಣಗಿದಾವು ಪೂರ್ತಿ, ನೀರೆಲ್ಲ ಹಿರ್ಕೊಂಡವು. ಇವಾಗ ಫ್ರೈ ಮಾಡೋದೈತಿ, ತಿನ್ನೋದೈತಿ. ನೀವು ನಿಮ್ಮ ಮನ್ಯಾಗ ಏನೇನು ಮಾಡಿದ್ರಿ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ನಾವು ಸಣ್ಣವರಿದ್ದಾಗ ಜಾಸ್ತಿ ನನಗಿಷ್ಟ ಆಗೋದು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂತಿದ್ವಿ. ಈಗಿನ ಹುಡುಗರಿಗೆಲ್ಲ ರೆಸ್ಟೋರೆಂಟ್ ಸ್ಟೈಲ ಬೇಕು, ಪಿಜ್ಜಾ ಬರ್ಗರ್ ಅದು ಈ ದಾಳು ಮುಳು ಅಂಥೇಳಿ. ಇವದು ಏನೂ ಇರಾಕಿಲ್ಲ. ನಾವು ಸಣ್ಣವರಿದ್ದಾಗ ಫ್ರೆಂಚ್ ಫ್ರೈಸ್ ಅದು ಅಂಥೇಳಿ ಈಗ ನಾವು ಮನ್ಯಾಗ ಮಾಡೋದಾಗೈತೆ ನೋಡ್ರಿ. ಇವನ್ನ ಈಗ ಜಾಸ್ತಿ ಏನು ಮಾಡಿರ್ತೇವಲ್ಲ ಇವನ್ನ ಒಂದು ಟ್ರಿಪ್ ಏನು ಕರ್ಕೊಳತ್ತಂದ್ರೆ ಜಾಸ್ತಿ ಉರಿ ಒಳಗೆ ಕರ್ಕೊಂಡು ಒಂದೇ ಸಲ ಕರಿಬೇಕು. ಇವನ್ನ ಅಷ್ಟನ್ನು ಕರೆದು ಟಿಶ್ಯೂ ಪೇಪರ್ ಒಳಗೆ ಹಾಕಿದ್ನಿ. ಹಾಕಿ ಎಣ್ಣೆ ಎಲ್ಲ ಹಿರ್ಕೊಂಡ್ಮೇಲೆ ಈ ಥರ ಏರ್ ಟೈಟ್ ಬಾಕ್ಸ್ ಒಳಗೆ ಅಥವಾ ನಿಮ್ದು ಏರ್ ಟೈಟ್ ಪಾಕೆಟ್ ಸಿಗ್ತಾವಲ್ಲ ಅದ್ರೊಳಗೆ ಹಾಕಿ ಆದರೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಜ್ ಒಳಗೆ ಇಟ್ಕೊಂಡು ಆಮೇಲೆ ಕರಿಯೋದ್ರಿಂದ ಒಂಥರ ಕ್ರಿಸ್ಪಿಯಾಗಿ ಬರ್ತಾವೆ. ಅವಾಗಿಂದ ಅವಾಗ ಮಾಡೋದ್ರಿಂದ ಅಷ್ಟೊಂದು ಚಲೋ ಬರೋಂಗಿಲ್ಲ. ನಾ ಫ್ರಿಜ್ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡು ಮರನೇ ದಿನ ಕರೆದಿದ್ನಿ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಕರೆದು ಕೊಟ್ಟಿದ್ನಿ, ತಿನ್ನತ್ತಾರ ನೋಡ್ರಿ. ಅವ ನಮ್ಮ ಚಿರು ಇಂಥದಕ್ಕೆಲ್ಲ ಒಳ್ಳೆ ಜೋರು ಅದಾನು. ಅದ್ರಾಗ ಸಾಸ್ ಹಚ್ಕೊಂಡು ಅದನ್ನ ಅದು ಸ್ವೀಟ್ ಹತ್ತದೈತಿ. ಅದಕ್ಕಿಂತ ಸಾಸ ಜಾಸ್ತಿ ತಿಂತಾನು. ಯಾವಾಗಾರ ಒಮ್ಮೆ ಮಾಡ್ತೀನಿ ನಾನು, ಅದು ಹೆಲ್ದಿ ಅಲ್ಲ ಅಂಥೇಳಿ ಜಾಸ್ತಿ ಏನು ಕರೆದಿದ್ದದು ಏನು ಕೊಡೋಂಗಿಲ್ಲ. ಜಾಸ್ತಿ ಫ್ರೂಟನ್ನು ತಿಂತಾರವ್ರು. ಇಲ್ಲಿ ನೋಡ್ರಿ ನಮ್ಮ ಚೋಟು ಏನಾರ ತಿನ್ನೋದಿದ್ದಂದ್ರೆ ನಮಗೂ ಕೊಡಪ್ಪಾಜಿ ಅನ್ನೋನ ಸಡನ್ನಾಗಿ ಬಂದು ನಮ್ಮ ಬಾಯಾಗ ಹಾಕ್ತಂತಂದು. ಇಲ್ಲಿ ನನಗೂ ಕೊಡು ಅಂದ್ರೂ ಒಂದು ಪೀಸ್ ಸತಕ್ಕೆ ಬಾಯಾಗ ಹಾಕೋದಕ್ಕಿಲ್ಲ, ತಾನೇ ತಿನ್ನಾಕತ್ತಾನು ನೋಡ್ರಿ. ಇಲ್ಲಿ ಒಂದು ಸ್ವಲ್ಪನೂ ಮಾಡಿರೋ ಹಾಕೋಲಾಗ್ಯಾನು. ಇಲ್ಲಾಂದ್ರೆ ಏನು ತಿನ್ನಾಕತ್ತಿದ್ರು ಅವ್ನು ಕೇಳಾನ ತಾನು ತಿನ್ನೋದು ಬಿಟ್ಟಾದರೂ ನಮಗೆ ಕೊಡ್ತಾನೋ. ಇಲ್ಲಿ ಹಿಂಗೆ ಮಾಡಿದ್ದು ನೋಡ್ರಿ. ಅಭ್ಯಾಸ ಫುಲ್ಲು ಜೋರು ನಡ್ಸಾಕತ್ತಾನು. ಇದಾಗಿತ್ತು ನೋಡ್ರಿ ನಮ್ದು ಇವತ್ತಿನ ವ್ಲಾಗ್. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ಯಾರು ನಮ್ಮ ವಿಡಿಯೋ ನೋಡಿಲ್ಲ ನೋಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ. ಮತ್ತು ನೈಟ್ ಊಟಕ್ಕೆ ಏನು ಮಾಡಿದ್ನಿ ಅಂದ್ರೆ ಮಾವಿನ ಹಣ್ಣಿನ ಶಿಕರ್ನಿ ಮತ್ತು ಚಪಾತಿ ಮಾಡಿ ಊಟ ಮಾಡಿದ್ವಿ. ಮಾವಿನ ಹಣ್ಣು ಶಿಕರ್ನಿ ಮಾಡೋಕೆ ಮೊದಲು ತೊಳ್ಕೊಬೇಕ್ರಿ. ಮಾವಿನ ಹಣ್ಣು ಸ್ವಚ್ಛಗೆ ತೊಳ್ಕೊಂಡ್ರೆ ಮಾವಿನ ಹಣ್ಣು ಹಿಂಡುವಾಗ ಅದೇನು ಹೊಲಸು ಹೋಗಂಗಿಲ್ಲ. ಮಸ್ತ್ ಇದ್ದು ರೀ ಮಾವಿನ ಹಣ್ಣು, ಚಲೋ ಬರತ್ತಾವು. ಈ ಸಲ ಲೇಟಾಗಿ ಬಂದಾವ ಮಾವಿನ ಹಣ್ಣಿನ ಸೀಸನ್, ಲೇಟ್ ಆಗೈತಿ ಈ ಸಲ. ಮಸ್ತ್ ಇತ್ತು ನೋಡ್ರಿ. ಎಲ್ಲ ಫುಲ್ ರಸ ಜಾಸ್ತಿ ಇತ್ತು. 2 ಹಣ್ಣು ಹೆಂಚಿರ ನಮ್ಗೆ 2 ಟೈಮ್ ಆಗ್ತಿತ್ತು, ಅಷ್ಟಾಗಿತ್ತು ನೋಡ್ರಿ. ಬೆಲ್ಲ ಆಮೇಲೆ ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ನಿ. ಆಮೇಲೆ ಚಪಾತಿ ಜೋಡಿ ಅಂತೂ ಮಸ್ತ್ ಆಕೈತಿದ್ದ. ಹೋಳ್ಗೆ ಜೋಡಿ ಅಷ್ಟೊಂದು ನಮ್ಗೆ ಇಷ್ಟ ಆಗಂಗಿಲ್ಲ, ಯಾಕಂದ್ರೆ ಹೋಳ್ಗಿನೂ ಸ್ವೀಟ್ ಇರ್ತೈತಿ, ಶಿಕರ್ನಿನೂ ಸ್ವೀಟ್ ಇರೋದ್ರಿಂದ ನಮಗೆ ಹೋಳ್ಗೆ ಜೋಡಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಇದು. ನಾವು ಜಾಸ್ತಿ ಚಪಾತಿ ಜೋಡಿನ ತಿಂತೇವೆ ಇದನ್ನು. ಇಷ್ಟ ಆಗಿತ್ತು ನೋಡ್ರಿ ಇವತ್ತು ನಮ್ದು ನೈಟ್ ಡಿನ್ನರ್. ಈವ್ನಿಂಗ್ ಟು ನೈಟ್ ರುಟೀನ್ ಇದಾಗಿತ್ತು ನೋಡ್ರಿ. ಮತ್ತು ಸಿಗ್ತೇನೆ ನಿಮ್ಗೆ ಇನ್ನೊಂದು ವಿಡಿಯೋ ಒಳಗೆ. ಹಿಂಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮಗೆ ಭಾಳ ಅಂದ್ರೆ ಭಾಳ ಮುಖ್ಯ ಐತಿ. ಇನ್ನಷ್ಟು ವಿಡಿಯೋ ಮಾಡೋಕೆ ನನಗೆ ಹೆಲ್ಪ್ ಆಗ್ತೈತಿ. ಥ್ಯಾಂಕ್ ಯು. ಮತ್ತು ಸಿಗೋಣ.